ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸೋನಿಯಾ ರಾಹುಲ್ ಖರ್ಗೆ ನಿರ್ಧಾರದ ವಿರುದ್ಧ ಈಗ ಕೈಪಾಳ್ಯದಲ್ಲಿಯೇ ಆಕ್ರೋಶ ಸ್ಫೋಟವಾಗಿರೋದು, ಅಸಮಾಧಾನ ವ್ಯಕ್ತವಾಗ್ತಾ ಇರೋದು. ಲೋಕಸಭಾ ಚುನಾವಣೆ ಹೊತ್ತಲ್ಲಿ ಈ ಹೆಜ್ಜೆ ನಮಗೆ ಬಹಳ ಕಾಸ್ಟ್ಲಿ ಆಗುತ್ತೆ ಅಂತ. ಏನು ಹಾಗಾದರೆ ಮಾಹಿತಿನ ಮುಂದೆ ಇಡ್ತಾ ಇದ್ದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಸದ್ಯ ಕಾಂಗ್ರೆಸ್ ನಾಯಕರು, ಬಹಳಷ್ಟು ರಾಜ್ಯಗಳ ಪ್ರಮುಖ ನಾಯಕರು ಕೈ ಹಿಸುಕಿಕೊಳ್ತಿದ್ದಾರೆ. ಏನಿಂಥ ನಿರ್ಧಾರ ಮಾಡಿಬಿಟ್ರೆ ಲೋಕಸಭಾ ಚುನಾವಣೆ ಹೊತ್ತಲ್ಲಿ ನಾವೇನು ಮಾಡೋದಿಲ್ಲ ರಾಜ್ಯದಲ್ಲಿ ಹಾಗಾದರೆ ಅಂತ. ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆಗೆ ಹೋಗದಿರಲು ಕಾಂಗ್ರೆಸ್ ನಾಯಕರೇನು ನಿರ್ಧಾರ ಮಾಡಿ ಅಧಿಕೃತವಾಗಿ ಪ್ರಕಟಣೆ ಹೊರಡಿಸಿದ್ದಾರಲ್ಲ. ಈಗ RSS BJP ಕಾರ್ಯಕ್ರಮಕ್ಕೆ ಇನ್ನೂ ಕಂಪ್ಲೀಟೇ ಆಗಿರದ ಮಂದಿರದ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ನಾವು ಹೋಗಲ್ಲ, ಇದು ಚುನಾವಣೆಗೋಸ್ಕರ ಮಾಡ್ತಿರುವ ಸ್ಟಂಟ್ ಅಂತ ರಿಯಾಕ್ಷನ್ ಕೊಟ್ಟು BJP ವಿರುದ್ಧ ತಿರುಗೇಟು ಕೊಟ್ಟಿರೋದು ಕೈ ಕಮಾಂಡ್ ನಾಯಕರು. ಈಗ UP, ಮಧ್ಯಪ್ರದೇಶ್, ಗುಜರಾತ್ ಇನ್ನಿತರ ಪ್ರದೇಶಗಳಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ನಾಯಕರ ನಿರ್ಧಾರದ ವಿರುದ್ಧ ಆಕ್ರೋಶ ಸ್ಫೋಟವಾಗಿದೆ. ನೋಡಿ, ಗುಜರಾತ್ನ ಹಿರಿಯ ನಾಯಕರೊಬ್ಬರು ಅರ್ಜುನ್ ಮೋದ್ವಾಡಿ ಅನ್ನುವಂಥ ಒಬ್ಬ ಸೀನಿಯರ್ ಕಾಂಗ್ರೆಸ್ ನಾಯಕ ಟ್ವೀಟ್ ಮಾಡಿ ಆಕ್ರೋಶ ಹೊರಹಾಕಿದ್ದಾರೆ. ಇದ್ರ ವಿರುದ್ಧ ರಾಮ ಅನ್ನೋದು ದೇಶದ ವಿಶ್ವಾಸ, ಇಡೀ ದೇಶದ ಆರಾಧ್ಯ ದೈವ ರಾಮ. ಹೀಗಿರುವಾಗ ಕಾಂಗ್ರೆಸ್ AICC ತಗೊಂಡಿರುವಂಥ ಈ ನಿರ್ಧಾರ ಸರಿ ಇಲ್ಲ, ಮತ್ತು ಇದು ಚುನಾವಣೆಯಲ್ಲೂ ಕೂಡ ಸಮಸ್ಯೆ ಆಗುತ್ತೆ ಅನ್ನುವಂಥ ಆಕ್ರೋಶದ ಧ್ವನಿ ಇಲ್ಲಿ ಎದ್ದಿದೆ. ಇವರು ಮಾತ್ರ ಅಲ್ಲ, UPಯಲ್ಲಿ, ಮಧ್ಯಪ್ರದೇಶದಲ್ಲಿ, ಸುಮಾರು ರಾಜ್ಯಗಳಲ್ಲಿ ನಾಯಕರು ಈಗ ಅಸಮಾಧಾನ ಹೊರಹಾಕ್ತಿದ್ದಾರೆ. ಕಮಲ್ನಾಥ್, ದಿಗ್ವಿಜಯ್ ಸಿಂಗ್ ಎಲ್ಲ DMK ಸನಾತನದ ವಿರುದ್ಧ ಹೇಳಿಕೆ ಕೊಟ್ಟಾಗಲೇ ಅಂತರ ಕಾಯ್ದುಕೊಂಡಿದ್ರು. ಇಂಡಿ ಕೂಟ ಒಟ್ಟಿಗೆ ರ್ಯಾಲಿ ಮಾಡೋದು, ಇದಕ್ಕೆಲ್ಲ ಆಕ್ಷೇಪ ವ್ಯಕ್ತಪಡಿಸಿದ್ರು. ಇದು ಸರಿಯಲ್ಲ, ಇಂಥದ್ದೆಲ್ಲ ನಮಗೆ ನಾಳೆ ಸ್ಟೇಟಲ್ಲಿ ಸಮಸ್ಯೆ ತಂದಿಡುತ್ತೆ ಅಂತ. ಪಂಚರಾಜ್ಯ ಎಲೆಕ್ಷನ್ ಹೊತ್ತಲ್ಲಿ ರಾಮ ಮಂದಿರದ ವಿಚಾರದಲ್ಲಿ ದಿಗ್ವಿಜಯ್ ಸಿಂಗ್, ಕಮಲ್ನಾಥ್ ಅವರು ಕಾಂಗ್ರೆಸ್ಗೆ ಕ್ರೆಡಿಟ್ ತಗೊಳ್ಳುವಂಥ ಮಾತುಗಳನ್ನು ಆಡಿದ್ರು. ನಾವು ರಾಮ ಮಂದಿರಕ್ಕೆ ದುಡ್ಡು ಕೊಟ್ಟಿದ್ದೀವಿ ಅನ್ನೋ ಮಾತುಗಳನ್ನು ಆಡಿದ್ರು. ಸೋನಿಯಾ ಗಾಂಧಿ ಅವರು ಹೋಗ್ತಾರೆ ಅನ್ನೋ ವಿಶ್ವಾಸದಲ್ಲಿದ್ದರು. ಅವ್ರು ಅಕಸ್ಮಾತ್ ಹೋಗೋಕ್ಕಾಗಿಲ್ಲ ಅಂದರೆ ನಾವು ನಿಯೋಗ ತಗೊಂಡು ಹೋಗ್ತೀವಿ ಅಂತೆಲ್ಲ ಹೇಳಿದರು. ಈಗ ಅರ್ಗಿಸ್ಕೊಳ್ಳಲಾರ್ದಂಥ ತುತ್ತಾಗಿದೆ. ಆಯಾ ರಾಜ್ಯಗಳಲ್ಲಿ ರಾಜಕಾರಣ ಮಾಡೋದು ಹೆಂಗೆ? ರಾಮ ಮಂದಿರವನ್ನು BJP ಬ್ರಹ್ಮಾಸ್ತ್ರ ಮಾಡ್ಕೊಂಡಿರುವಾಗ ಕಮಾಂಡ್ನ ಈ ನಿರ್ಧಾರ UPನೇ ಕಂಪ್ಲೀಟಾಗಿ ಕೈ ಬಿಟ್ಟಂಗೆ ಅನ್ನೋ ರೀತಿಯ ಲೆಕ್ಕಾಚಾರದಲ್ಲಿದೆ. ಈಗ ಅಸಮಾಧಾನದಲ್ಲಿದೆ ಕೈಪಡೆ. ಅದರಲ್ಲೂ ವಿಶೇಷವಾಗಿ UP ಅಲ್ಲಿನ ನಾಯಕರು, ವರಿಷ್ಠರು ಹೋಗದಿದ್ರೇನಂತೆ, ನಾವು ಹೋಗ್ತೀವಿ, ನಾವು ಹೋಗೋಣ, ಒಂದು ನಿಯೋಗ ಮಾಡಿಕೊಂಡು ಒಂದು ಟೀಮ್ ಮಾಡಿಕೊಂಡು ನಾವೇ ಹೋಗೋಣ ಅನ್ನೋ ತೀರ್ಮಾನವನ್ನು ಕೈಗೊಂಡಿದ್ದಾರೆ. ಕಾರ್ಯಕರ್ತರು ಬೇಕಾದವರು ಹೋಗ್ಕೊಳ್ಬಹುದು ಅಂತ ಕಾಂಗ್ರೆಸ್ ಹೇಳಿತ್ತು, ಆದರೆ ನಾವಂತೂ ಹೋಗ್ತಿಲ್ಲ ಅಂತ ಈಗ ಅಧಿಕೃತವಾಗಿ ಪ್ರಕಟಿಸಿದ್ದಾರೆ. ಈಗ ಪ್ರಮುಖ ನಾಯಕರೆಲ್ಲ UPಲಿ ಅಲ್ಲಿ ಮುಖ ಉಳಿಸ್ಕೊಳ್ಳುವಂಥ ಸವಾಲು ಎದುರಾಗಿದೆ ಈಗ. ಯಾಕಂದರೆ UPಯಲ್ಲಿ ಆಲ್ರೆಡಿ ಅಸ್ತಿತ್ವವನ್ನೇ ಕಳ್ಕೊಂಡು ಬಿಟ್ಟಿದೆ ಕಾಂಗ್ರೆಸ್. ಸೋನಿಯಾ ಗಾಂಧಿಯವರು ಈ ಸಲ ಸ್ಪರ್ಧೆ ಮಾಡೋದು ಡೌಟು. ರಾಹುಲ್ ಗಾಂಧಿಯವರು ಕ್ಷೇತ್ರ ಚೇಂಜ್ ಮಾಡ್ಕೊಂಡು ಹೋಗಾಗಿದೆ. ಅಲ್ಲಿ ಬಹಳಷ್ಟು ಎಲೆಕ್ಷನ್ಗಳಲ್ಲಿ ಮುಖಭಂಗ ಅನುಭವಿಸ್ತಿದೆ ಬ್ಯಾಕ್ ಟು ಬ್ಯಾಕ್ ಕಾಂಗ್ರೆಸ್. ಹೀಗಿರುವಾಗ ಅಯೋಧ್ಯೆ ವಿಚಾರದಲ್ಲಿ ಈ ನಿರ್ಧಾರ UPಯನ್ನು ಕಂಪ್ಲೀಟಾಗಿ ಲೋಕಸಭಾ ಚುನಾವಣೆಗೆ ಹೆಬ್ಬಾಗಿಲು ಅಂತ ಕನ್ಸಿಡರ್ ಆಗುವ ಅತಿ ದೊಡ್ಡ ರಾಜ್ಯ, 80 ಕ್ಷೇತ್ರಗಳ ಆಸೆನೇ ಬಿಟ್ಟಂಗೆ ಅನ್ನುವ ಆತಂಕ ಈಗ ಕೈಪಾಳ್ಯದಲ್ಲಿ. ಹಾಗಾಗಿ ತಾವೇ ಒಂದಿಷ್ಟು ಜನ ಪ್ರಮುಖ ನಾಯಕರು ಟೀಮ್ ಮಾಡ್ಕೊಂಡು ಹೋಗೋಣ ಅನ್ನೋ ನಿರ್ಧಾರ ಮಾಡಿರೋದು. ಕಮಾಂಡ್ ನಿರ್ಧಾರದ ವಿರುದ್ಧ ಅಸಮಾಧಾನ ಅಲ್ಲೂ ಕೂಡ ವ್ಯಕ್ತವಾಗ್ತಾ ಇದೆ. ಮಧ್ಯಪ್ರದೇಶದಲ್ಲೂ ಕೂಡ ಕೈ ಹಿಸುಕಿಕೊಳ್ಳುವಂತಾಗಿದೆ. ಆದರೆ ಕೇರಳ, ಪಶ್ಚಿಮ ಬಂಗಾಳ ಇನ್ನಿತರ ರಾಜ್ಯಗಳ ಕಾಂಗ್ರೆಸ್ ನಾಯಕರು ಯಾವ ಕಾರಣಕ್ಕೂ ಹೋಗಬಾರ್ದು, ಇಲ್ಲಿ ನಮಗೆ ಸಮಸ್ಯೆ ಆಗುತ್ತೆ, ಎಡಪಕ್ಷಗಳು, ಅಲ್ಲಿ TMC ಅವ್ರಿಗೆ ಕ್ರೆಡಿಟ್ ಸಿಗತ್ತೆ, ನಾವು ರಾಮ ಮಂದಿರಕ್ಕೆ ಹೋಗಿ ಕೂತ್ರೆ ಮೋದಿ ಜೊತೆಗೆ ತಪ್ಪು ಸಂದೇಶ ಹೋಗುತ್ತೆ ನಮ್ಮ ವೋಟ್ ಬ್ಯಾಂಕ್ಗೆ ಅನ್ನೋ ರಿಪೋರ್ಟನ್ನು ಕೊಟ್ಟಿದ್ರು. ಈಗ ಸದ್ಯ ಇಂಡಿ ಕೂಟದ ಮಿತ್ರ ಪಕ್ಷಗಳ ಒತ್ತಡ ಮತ್ತು ಸಾಂಪ್ರದಾಯಿಕ ವೋಟ್ ಬ್ಯಾಂಕ್ ಕೈತಪ್ಪುವ ಆತಂಕದಲ್ಲಿ ಕಾಂಗ್ರೆಸ್ ಈ ನಿರ್ಧಾರ ತಗೊಂಡಿದೆ. ಭಾರತ ನ್ಯಾಯ ಯಾತ್ರೆ ಅಯೋಧ್ಯೆ ಕಡೆಗೆ ಹೋಗಲ್ಲ, ಅಯೋಧ್ಯೆಯನ್ನು ಸ್ಕಿಪ್ ಮಾಡಿ ಹೋಗೋದಕ್ಕೂ ಕೂಡ ತೀರ್ಮಾನ ಮಾಡಿದ್ದಾರೆ ರಾಹುಲ್ ಗಾಂಧಿಯವರು. ಕಾಂಗ್ರೆಸ್ ಲೆಕ್ಕಾಚಾರ ಇಷ್ಟೇ, ನಾವಲ್ಲಿ ಹೋಗಿ ಕೂತು ಮಾತ್ರಕ್ಕೆ ಹಿಂದುತ್ವದ ವಿಚಾರದಲ್ಲಿ BJPಯನ್ನು ಮ್ಯಾಚ್ ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ನಮ್ಮ ವೋಟ್ ಬ್ಯಾಂಕನ್ನು, ಮೈನಾರಿಟಿ ವೋಟ್ ಬ್ಯಾಂಕನ್ನು ಸಾಲಿಡಾಗಿ ಉಳಿಸ್ಕೊಳ್ಳೋಣ. ಕರ್ನಾಟಕ, ತೆಲಂಗಾಣದಲ್ಲಿ ಏನಾಯಿತೋ ಅದು ರಿಪೀಟ್ ಆಗಲಿ ಅನ್ನೋ ಲೆಕ್ಕಾಚಾರ. ಸೊ ಈ ರೀತಿ ಮಿಶ್ರ ಪ್ರತಿಕ್ರಿಯೆ ಕಾಂಗ್ರೆಸ್ನ ಒಳಗಡೆ ಹಲವು ರಾಜ್ಯಗಳಲ್ಲಿ ಅಸಮಾಧಾನ ಸ್ಫೋಟವಾಗಿರೋದು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.